ಎಲ್ರಿಗೂ ನಮಸ್ಕಾರ. ಈಗ ಬಜೆಟ್ ಆಯ್ತು, ಯಾವುದು ಕೇಂದ್ರ ಸರ್ಕಾರದಿಂದ. ಅದರ ಬಗ್ಗೆ ಕಾಂಗ್ರೆಸ್ಸಿಗೆ ಅಸಮಾಧಾನ ತುಂಬಾ ಇದೆ. ಯಾಕಂದ್ರೆ ಇವರು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಣ ಸಾಗಿಸ್ಬೇಕಲ್ಲ. ಅದಕ್ಕೆ ಕೇಂದ್ರದಿಂದ ಬಜೆಟ್ಟಿನಲ್ಲಿ ಕರ್ನಾಟಕ ಅನ್ಯಾಯ ಅಂತ ಒಂದು ಪೇಪರ್ ಅಲ್ಲಿ ಓದಿದೆ ಮಾರೆ. ಅದಕ್ಕೆ ಆಕ್ರೋಶ. ರಾಜ್ಯಕ್ಕೆ ಹೊಸ ಯೋಜನೆಗಳು ಇಲ್ಲ, ಅಂದ್ರೆ ಹೊಸ ಮೆಟ್ರೋ ಅಥವಾ ರೈಲು ಅಥವಾ ವಿಮಾನ ನಿಲ್ದಾಣ ಏನೂ ಇಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ ರಾಜ್ಯದಲ್ಲಿ ಎಲ್ಲ ಸ್ಟೇಟ್ನಲ್ಲಿ ಜಿಲ್ಲೆಗಳಲ್ಲಿ ಖಾಲಿ ಚೆಂಬು ಚಳವಳಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ನೀವು ನೋಡ್ಬೋದು, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪ್ರೊಟೆಸ್ಟ್ ಅಂದ್ರೆ ಪ್ರತಿಭಟನೆ ಮಾಡಲು ಎಲ್ರಿಗೂ ರೈಟ್ಸ್ ಇದೆ. ಅದು ಕೂಡ ಫ್ರೀಡಂ ಪಾರ್ಕಿನಲ್ಲಿ. ಈ ಕೇಂದ್ರದ ಬಜೆಟಿನ ನೇತೃತ್ವವನ್ನು ವಹಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಇದು ಅವರು ಮೇನ್ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ಒಂದು ನಯ ಪೈಸೆ ಸಿಗಲಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಇದರಲ್ಲಿ ಉಗ್ರಪ್ಪ, ವಿ.ಎಸ್. ಉಗ್ರಪ್ಪ ಗೊತ್ತಿರ್ಬೋದು, ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಇದ್ದಾರೆ. ಇವರೆಲ್ಲ ಇದ್ದು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿ ಖಂಡಿಸಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಶನಿವಾರದಂದು ರಾಜ್ಯಾದ್ಯಂತ ಅಂದ್ರೆ ಕರ್ನಾಟಕ ಸ್ಟೇಟ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಯಾವ ಅನುದಾನ ನೀಡದೆ ಮತ್ತೊಮ್ಮೆ ರಾಜ್ಯದ ಜನಕ್ಕೆ ಚೆಂಬು ನೀಡಿದೆ ಎಂದು ಕಿಡಿಕಾರಿದರು. ಪ್ರತಿಭಟನೆ ವೇಳೆ ಚೆಂಬು ಪ್ರದರ್ಶಿ, ನಿಮ್ಗೆ ಗೊತ್ತು ಪ್ರತಿಭಟನೆ ಮೇನ್ ಚೆಂಬೆ ಇರಬೇಕು, ತೋರಿಸ್ಬೇಕು, ಮತ್ತೇನು ತೋರಿಸ್ಲಿಕ್ಕೆ ಆಗ್ತದೆ. ಹೊಸ ಖಾಲಿ ಚೆಂಬಿನಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ಏನಿಲ್ಲ. ಅದನ್ನು ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಕಾಂಗ್ರೆಸ್ನಿಂದ ರಾಜ್ಯವ್ಯಾಪ್ತಿ ಖಾಲಿ ಚೆಂಬು ಚಳವಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮಾರೆ.